Hello guys, in this video I am going to discuss about direct and indirect speech. This indirect speech is also called reported speech. This indirect speech is a little bit confusing. Let us learn through some examples. Let us discuss first direct speech through the example. See here, she is Anita. She is saying something to him. ಇವಳು ಅನಿತಾ ಇವಳು ಇವನಿಗೆ ಏನೋ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದಾಳೆ? ಐ ಲೈಕ್ ಯುವರ್ ಶರ್ಟ್. ನನಗೆ ನಿಮ್ಮ ಶರ್ಟ್ ಇಷ್ಟ. ಇವನು ಈ ಅನಿತಾ ಹೇಳಿದ್ದನ್ನ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳ್ತಾನೆ? ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಇವಳು ಹೇಳಿದ ಮಾತುಗಳನ್ನೇ ಡೈರೆಕ್ಟ್ ಸ್ಪೀಚ್ ಅಲ್ಲಿ ರೀನಾಗೆ ಹೇಗೆ ತಿಳಿಸ್ತಾನೆ? ಸಿ ಹಿಯರ್, ಶಿ ಸೇಡ್ ಬದಲು ನೀವು ಟೋಲ್ಡ್ ಅಂತಾನು ಯೂಸ್ ಮಾಡಬಹುದು. ಓಕೆ, ಶಿ ಟೋಲ್ಡ್, ರೈಟ್? ದಿಸ್ ಈಸ್ ಕಾಲ್ಡ್ ರಿಪೋರ್ಟಿಂಗ್ ಕ್ಲಾಸ್. ಕ್ಲಾಸ್ ಮೀನ್ಸ್ ವಾಟ್? ಉಪವಾಕ್ಯ. ಇದಕ್ಕೆ ಏನಂತ ಕರೀತಾರೆ? ಉಪವಾಕ್ಯ. ಕ್ಲೋಸ್ ಅಂದ್ರೆ ರಿಪೋರ್ಟಿಂಗ್ ಕ್ಲಾಸ್, ವರದಿ ಒಪ್ಪಿಸುವ ಉಪವಾಕ್ಯ ಅಂತ ಕರೀತಾರೆ. ಓಕೆ, ಶಿ ಸೇಡ್ ಕಾಮಾ ಆಫ್ಟರ್ ರಿಪೋರ್ಟಿಂಗ್ ಕ್ಲಾಸ್ ಯು ಹ್ಯಾವ್ ಟು ರೈಟ್ ಕಾಮಾ. ಹಾಗಾದ್ರೆ ಅವಳು ಹೇಳಿದ್ದನ್ನ ಇವಳಿಗೆ ಹೇಳ್ತಾ ಇದ್ದಾನೆ, ರೈಟ್? ವಿ ಹ್ಯಾವ್ ಟು ರೈಟ್ ಎಕ್ಸಾಕ್ಟ್ ವರ್ಡ್ಸ್ ಇನ್ ದ ಇನ್ವರ್ಟೆಡ್ ಕಾಮಾ. ಇನ್ವರ್ಟೆಡ್ ಕಾಮಾದಲ್ಲಿ ಇವಳು ಅನಿತಾ ಇವನಿಗೆ ಏನ್ ಹೇಳಿದ್ಲು ಅದನ್ನ ಎಕ್ಸಾಕ್ಟ್ ಆಗಿ ಬರಿತೀವಿ, ರೈಟ್? ದಿಸ್ ಈಸ್ ಆಲ್ಸೋ ಕಾಲ್ಡ್ ಕೊಟೇಶನ್ ಮಾರ್ಕ್ ಅಂತಾನು ಕರೀತಾರೆ. ದಿಸ್ ಈಸ್ ಇನ್ವರ್ಟೆಡ್ ಕಾಮಾ, right? Inverted commas. This is opening inverted comma. This is closing inverted comma. After direct speech, you have to put the full point. What you mean by direct speech? Direct speech is used to convey what someone said with their exact words. ಒಬ್ಬ ವ್ಯಕ್ತಿಯ ನಿಖರವಾದ ಪದಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಹೇಳುವಾಗ ಅದನ್ನ ಬಳಸಲಾಗುತ್ತದೆ. ಇಲ್ಲೇನೂ ಚೇಂಜ್ ಇಲ್ಲ. ಅನಿತಾ ಮಾತನಾಡಿರುವ ಮಾತುಗಳನ್ನೇ ಎಕ್ಸಾಕ್ಟ್ ವರ್ಡ್ಸ್ ಅನ್ನೇ ಇಲ್ಲಿ ನಾವು ಕಾಪಿ ಮಾಡ್ತೀವಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ, ರೈಟ್? ಸೊ ದಿಸ್ ಈಸ್ ಡೈರೆಕ್ಟ್ ಸ್ಪೀಚ್. ಓಕೆ, ದೆನ್ ವಾಟ್ ಯು ಮೀನ್ ಬೈ ಇಂಡೈರೆಕ್ಟ್ ಸ್ಪೀಚ್? ಇಂಡೈರೆಕ್ಟ್ ಸ್ಪೀಚ್ ಅಂದ್ರೇನು? ಸಿ ಹಿಯರ್, ಶಿ ಸೇಡ್, ಟೇಕ್ ದಿಸ್ ಎಕ್ಸಾಂಪಲ್ ಓನ್ಲಿ, ಐ ಲೈಕ್ ಯುವರ್ ಶರ್ಟ್. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗಾಗುತ್ತೆ? ಇಂಡೈರೆಕ್ಟ್ ಸ್ಪೀಚ್. She said, ಅವಳು ಹೇಳಿದಳು, right? Instead of said, you have to write here. You can also write told. Told ಅಂತನಾದ್ರೂ ಬರಿಬಹುದು, said ಅಂತನಾದ್ರೂ ಬರಿಬಹುದು. Okay? She said that. That this is an optional. ಯೂಸ್ ಮಾಡಬಹುದು ಅಥವಾ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. Okay? She said that she liked my shirt. ಇಲ್ಲಿ ನಾವು ಎಕ್ಸಾಕ್ಟ್ ವರ್ಡ್ಸ್ ಅನ್ನ ಯೂಸ್ ಮಾಡಿಲ್ಲ. ಎಲ್ಲಿ? ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಚೇಂಜ್ ಆಗಿದೆ ವರ್ಡ್ಸ್, ರೈಟ್? ಅಲ್ಲಿ ಲೈಕ್ ಇದೆ, ಇಲ್ಲಿ ಲೈಕ್ಡ್ ಆಯ್ತು. ಸೊ ದಿಸ್ ಈಸ್ like, this is in present tense, this is in past tense, right? ಅವಳು ಹೇಳಿದಳು, ಅವಳು ನನ್ನ ಶರ್ಟ್ ಇಷ್ಟ ಪಟ್ಟಿದ್ದಾಳೆ. ನೆಕ್ಸ್ಟ್ ಎಕ್ಸಾಂಪಲ್, ಹೌ ಆರ್ ಯು? ಸೊ ದಿಸ್ ಈಸ್ ಕ್ವಶನ್ ಮಾರ್ಕ್ ಇದೆ, ರೈಟ್? ಶಿ ಆಸ್ಕ್ಡ್. ಸೊ ಲೆಟ್ ಅಸ್ ಸಿ ಇನ್ ಡೈರೆಕ್ಟ್ ಸ್ಪೀಚ್. ಶಿ ಆಸ್ಕ್ಡ್, ಅವಳು ಪ್ರಶ್ನೆಯನ್ನ ಕೇಳಿದಳು. ಓಕೆ, ಶಿ ಆಸ್ಕ್ಡ್ ಕಾಮಾ ಇನ್ವರ್ಟೆಡ್ ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಾ ಅಥವಾ ಕೊಟೇಶನ್ ಮಾರ್ಕ್ ಅಲ್ಲಿ ಏನ್ ಬರಿತೀವಿ ನಾವು? ಎಕ್ಸಾಕ್ಟ್ ವರ್ಡ್ಸ್ ಅನ್ನ ಬರಿತೀವಿ, ರೈಟ್? ಹೌ ಆರ್ ಯು? ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಪ್ರಶ್ನೆ ಕೇಳುವ ವಾಕ್ಯವಿದೆ, ಆದ್ದರಿಂದ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನ ಯೂಸ್ ಮಾಡಿದೀವಿ. ದಿಸ್ ಇಸ್ ನಾರ್ಮಲ್ ಸೆಂಟೆನ್ಸ್ ಇದ್ದಾಗ ಇಲ್ಲಿ ಫುಲ್ ಪಾಯಿಂಟ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ದಿಸ್ ಇಸ್ ಡೈರೆಕ್ಟ್ ಸ್ಪೀಚ್. ಲೆಟ್ ಅಸ್ ಸಿ ಇನ್ ಇಂಡೈರೆಕ್ಟ್ ಸ್ಪೀಚ್. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗೆ ಬರೆಯೋದು? ಶಿ ಆಸ್ಕ್ಡ್ ದ್ಯಾಟ್. ದಿಸ್ ಇಸ್ ಅನ್ ಆಪ್ಷನಲ್. ನೀವು ಬರೆದ್ರು ಬರಿಬಹುದು, ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಶಿ ಆಸ್ಕ್ಡ್ ಹೌ ಐ ವಾಸ್. ಅವಳು ನನ್ನನ್ನು ಕೇಳಿದಳು ನಾನು ಹೇಗೆ ಇದ್ದೇನೆ ಅಂತ. ಓಕೆ, ಸೊ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ರೈಟ್? ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹೌ ಆರ್ ಯು ಪ್ರೆಸೆಂಟ್ ಅಲ್ಲಿ ಇರೋದು ಪಾಸ್ಟ್ ಟೆನ್ಸ್ ಅಲ್ಲಿ ಆಗುತ್ತೆ, ಎಲ್ಲಿ? ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಓಕೆ, ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆ, ಯು ಆರ್ ಲಕ್ಕಿ. ನೀನು ಅದೃಷ್ಟಶಾಲಿ. ಹೌ ಟು ರೈಟ್ ಇನ್ ಡೈರೆಕ್ಟ್ ಸ್ಪೀಚ್? ಶಿ ಟೋಲ್ಡ್ ಯು ಆರ್ ಲಕ್ಕಿ. ಅವಳು ಹೇಳಿದಳು ನೀನು ತುಂಬಾ ಅದೃಷ್ಟಶಾಲಿ ಅಂತ. ಇಲ್ಲಿ ನಾವು ಆಶ್ಚರ್ಯ ಸೂಚಕ ವಾಕ್ಯವನ್ನ ಬಳಸಿದೀವಿ, ಅದಕ್ಕೆ ಇಲ್ಲಿ ಈ ಎಕ್ಸ್ಕ್ಲಾಮೇಟರಿ ಚಿಹ್ನೆಯನ್ನ ಯೂಸ್ ಮಾಡ್ತೀವಿ. ಇನ್ಸೈಡ್ ಇನ್ವರ್ಟೆಡ್ ಕಾಮಾ, ರೈಟ್? ಆರ್ ಇನ್ವರ್ಟೆಡ್ ಮಾರ್ಕ್. ಹೌ ಟು ರೈಟ್ ಇನ್ ಇಂಡೈರೆಕ್ಟ್ ಸ್ಪೀಚ್? ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗೆ ಬರೆಯೋದಾಗಾದ್ರೆ, ಶಿ ಟೋಲ್ಡ್ ದಟ್ ಐ ವಾಸ್ ಲಕ್ಕಿ. ಅವಳು ಹೇಳಿದಳು ನಾನು ತುಂಬಾ ಅದೃಷ್ಟಶಾಲಿ ಆಗಿದ್ದೇನೆ ಅಂತ. ಓಕೆ, ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೆಯುವಾಗ ಕೊಟೇಶನ್ ಮಾರ್ಕ್ ಅನ್ನ ಯೂಸ್ ಮಾಡೋದಿಲ್ಲ, ರೈಟ್? ಸಿ ಹಿಯರ್, ಇಲ್ಲಿ ಯಾವುದೇ ಕೊಟೇಶನ್ ಮಾರ್ಕ್ ಅನ್ನ ಯೂಸ್ ಮಾಡಿಲ್ಲ ಇಂಡೈರೆಕ್ಟ್ ಸ್ಪೀಚ್ ಬರೆಯುವಾಗ, ರೈಟ್? See here, these are called reporting verbs. ವರದಿ ಒಪ್ಪಿಸುವ ಕ್ರಿಯಾಪದಗಳು. So these are some verbs. Replied, she replied. So ಇಲ್ಲಿ ರಿಪೋರ್ಟಿಂಗ್ ಕ್ಲಾಸ್ ಅಲ್ಲಿ ನಾವು ಈ ವರ್ಬ್ ಗಳನ್ನು ಸಹ ಯೂಸ್ ಮಾಡಬಹುದು, ರೈಟ್? Commented, shouted, agreed, admitted, asked. For example, she commented
ಯುವರ್ ಶರ್ಟ್ ಈಸ್ ನೈಸ್. ಅವಳು ಹೇಳಿದಳು ನಿಮ್ಮ ಶರ್ಟ್ ತುಂಬಾ ಚೆನ್ನಾಗಿದೆ ಅಂತ. ಓಕೆ, ನೀವು ಈ ವರ್ಬ್ಸ್ ಅನ್ನ ರಿಪೋರ್ಟಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡಬಹುದು ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸಿ ಹಿಯರ್, ಇಟ್ ಈಸ್ ಸ್ಲಿಪ್ಡ್ ಮೈ ಮೈಂಡ್ ಟು ಟೆಲ್ ಯು ಅನದರ್ ಥಿಂಗ್, ದಟ್ ಈಸ್ ಇನ್ಸೈಡ್ ಕೊಟೇಶನ್ ಮಾರ್ಕ್ ಅಥವಾ ಇನ್ಸೈಡ್ ಇನ್ವರ್ಟೆಡ್ ಮಾರ್ಕ್ ಒಳಗಡೆ ನಾವು ಡೈರೆಕ್ಟ್ ಸ್ಪೀಚ್ ಏನ್ ಬರಿತೀವಲ್ಲ, ಸ್ಟಾರ್ಟಿಂಗ್ ಲೆಟರ್ ಶುಡ್ ಬಿ ಆಲ್ವೇಸ್ ಇನ್ ಕ್ಯಾಪಿಟಲ್ ಲೆಟರ್. ಓಕೆ, ಇದು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಓಕೆ, ಹಿಯರ್ ದಿಸ್ ಇಸ್ ರಿಪೋರ್ಟಿಂಗ್ ಕ್ಲಾಸ್, ರೈಟ್? ದಿಸ್ ರಿಪೋರ್ಟಿಂಗ್ ಕ್ಲಾಸ್ ಈಸ್ ಬಿಫೋರ್ ಡೈರೆಕ್ಟ್ ಸ್ಪೀಚ್. ಈ ಡೈರೆಕ್ಟ್ ಸ್ಪೀಚ್ ಹಿಂದ್ಗಡೆ ನಾವು ರಿಪೋರ್ಟಿಂಗ್ ಕ್ಲಾಸ್ ಬರೆದಿದ್ವಿ. ವಿ ಕ್ಯಾನ್ ಆಲ್ಸೋ ರೈಟ್ ಆಫ್ಟರ್ ದ ಡೈರೆಕ್ಟ್ ಸ್ಪೀಚ್. ಆಫ್ಟರ್ ದ ಡೈರೆಕ್ಟ್ ಸ್ಪೀಚ್ ಬರಿಬಹುದು. ಡೈರೆಕ್ಟ್ ಸ್ಪೀಚ್ ನಂತರನು ಕೂಡ ನಾವು ರಿಪೋರ್ಟಿಂಗ್ ಕ್ಲಾಸ್ ಅನ್ನ ಬರಿಬಹುದು. ಸಿ ಹಿಯರ್, ಇನ್ಸೈಡ್ ಕೊಟೇಶನ್ ಮಾರ್ಕ್ ಆರ್ ಇನ್ವರ್ಟೆಡ್ ಮಾರ್ಕ್ I have written here direct speech, right? I like your shirt. ಇಲ್ಲಿ full point ಬರೋದಿಲ್ಲ. See here, comma ಬರುತ್ತೆ, right? After that, we have to write here reporting clause. She said full point. Okay? So this is the structure to write any direct speech. ನೀವು ಈ ತರನಾದ್ರೂ ಬರಿಬಹುದು ಅಥವಾ ಈ ತರನಾದ್ರೂ ನೀವು ಬರಿಬಹುದು. Okay? You have to careful about this structure. Okay? Next, see here, this is also same. She asked, how are you? First we will write here direct speech, right? Question mark. After direct speech we are going to write reporting clause full point, right? Next we will write here this exclamatory sentence inside quotation mark. After that this exclamatory mark. Next we will write this reporting clause full point. Okay, let us discuss indirect speech in all tenses. See here, I have written here direct speech in quotation mark, right? ಈ ಕೊಟೇಶನ್ ಮಾರ್ಕ್ ಅಲ್ಲಿ ಇರೋದನ್ನ ನಾನು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೆದಿದ್ದೀನಿ. ಲೆಟ್ ಅಸ್ ಸಿ. ಹಿ ಈಟ್ಸ್ ಪಿಜ್ಜಾ. ಅವನು ಪಿಜ್ಜಾ ತಿನ್ನುತ್ತಾನೆ. ದಿಸ್ ಇಸ್ ಇನ್ ಪ್ರೆಸೆಂಟ್ ಸಿಂಪಲ್, ರೈಟ್? ಈ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಇರೋದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಾಗುತ್ತೆ, ಪಾಸ್ಟ್ ಸಿಂಪಲ್ ಆಗುತ್ತೆ. ಹಿ ಶಿ ಇಟ್ ಬಂದಾಗ ಇಲ್ಲಿ ಎಸ್ ಬರುತ್ತೆ. ಓಕೆ, ಸೊ ಈಟ್ ಇದ್ದಿದ್ದು ಪಾಸ್ಟ್ ಸಿಂಪಲ್ ಅಲ್ಲಿ ಏನಾಯ್ತು, ಏಟ್. ಹಿ ಏಟ್ ಪಿಜ್ಜಾ. ಅವನು ಪಿಜ್ಜಾ ತಿಂದ ಅಥವಾ ತಿಂದಿದ್ದಾನೆ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಶಿ ಈಸ್ ಪ್ಲೇಯಿಂಗ್. ದಿಸ್ ಇಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್. ಇವಾಗ ನಡೀತಿರುವ ಘಟನೆ, ರೈಟ್? ಅವಳು ಆಟ ಆಡುತ್ತಿದ್ದಾಳೆ. ಸೊ ಇಂಡೈರೆಕ್ಟ್ ಅಲ್ಲಿ ಬರೆದಾಗ ಏನಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಗುತ್ತೆ, ರೈಟ್? ಶಿ ವಾಸ್ ಪ್ಲೇಯಿಂಗ್. ಈಸ್ ಇದ್ದಿದ್ದು ಪಾಸ್ಟ್ ಅಲ್ಲಿ ಏನಾಗುತ್ತೆ, ವಾಸ್ ಆಗುತ್ತೆ, ರೈಟ್? ಶಿ ವಾಸ್ ಪ್ಲೇಯಿಂಗ್. ಅವಳು ಆಟ ಆಡುತ್ತಾ ಇದ್ದಳು, ಪಾಸ್ಟ್ ಟೆನ್ಸ್ ಅಲ್ಲಿ, ರೈಟ್? ನೆಕ್ಸ್ಟ್ ಸಿಯರ್, ಶಿ ಹ್ಯಾಸ್ ವರ್ಕ್ಡ್ ಲಾಟ್. ಸೊ ದಿಸ್ ಇಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇರೋದು ಇಂಡೈರೆಕ್ಟ್ ಅಲ್ಲಿ ಬರೆದಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಓಕೆ, he she it ಬಂದಾಗ ಹ್ಯಾಸ್ ಬರಿತೀವಿ, ರೈಟ್? ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ವರ್ಕ್ಡ್. ಓಕೆ, ಸಿ ಹಿಯರ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರೆದಾಗ ಏನಾಗುತ್ತೆ, ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಶಿ ಹ್ಯಾಡ್ ವರ್ಕ್ಡ್ ಲಾಟ್. ಅವಳು ತುಂಬಾ ಕೆಲಸ ಮಾಡಿದ್ದಾಳೆ, ರೈಟ್? ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುತ್ತೆ. ಇಲ್ಲಿ ಹ್ಯಾಸ್ ಹ್ಯಾವ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಯೂಸ್ ಮಾಡ್ತೀವಿ, ರೈಟ್? ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. I already discussed about this past participle of the main verb. Okay, auxiliary verbs ಅಲ್ಲಿ ಅಥವಾ ರೆಗ್ಯುಲರ್ ಇರ್ರೆಗ್ಯುಲರ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ once you go through those videos. See here next, they have, right? They have had fun. This is in present perfect. Present perfect confuse ಆಗುತ್ತೆ ಅಂತ I have taken 3 examples. 3 examples ತಗೊಂಡಿದ್ದೀನಿ, right? Have, this is in present perfect. ಇಲ್ಲಿ ನೋಡಿ, base verb, this is base verb. Past simple, past participle of the main verb. Have, this is in base verb, right? Past tense ಅಲ್ಲಿ have ಇದ್ದಿದ್ದು ಏನಾಗುತ್ತೆ, had ಆಗುತ್ತೆ. Past participle ಅಲ್ಲೂ ಕೂಡ ಇದು had ಆಗುತ್ತೆ. ಓಕೆ, they have had fun. They have had fun. ಅವರು ತುಂಬಾ ಮೋಜು ಮಾಡಿದ್ದಾರೆ. Indirect speech ಅಲ್ಲಿ ಬರೆದಾಗ, right? See here, what is the structure? They had fun. Okay, this is true, right? Past perfect ಅಲ್ಲಿ ಬರೆಯುವಾಗ had ಬರುತ್ತೆ ಪ್ಲಸ್ past participle of the main verb ಕೂಡ had ಆಗುತ್ತೆ. They had fun. ಅವರು ತುಂಬಾ ಮೋಜು ಮಾಡಿದ್ದರು, ಪಾಸ್ಟ್ ಟೆನ್ಸ್ ಅಲ್ಲಿ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್ ಸಿ ದ ಎಕ್ಸಾಂಪಲ್. ಇದು ಕನ್ಫ್ಯೂಷನ್ ಆಗುತ್ತೆ ಅಂತಾನೆ ಈ 3 ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ, ರೈಟ್? ಶಿ ಹ್ಯಾಸ್ ಹ್ಯಾಡ್ ಸರ್ಜರಿ. ಅವಳು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾಳೆ, ರೈಟ್? ಈ ಶೀಟ್ ಬಂದಾಗ ಹ್ಯಾಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಇದ್ದದ್ದು ಹ್ಯಾಡ್ ಆಯ್ತು, ರೈಟ್? ಶಿ ಹ್ಯಾಡ್ ಸರ್ಜರಿ. ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. Okay, see here next. He ate pizza. So this is in past simple. ಆ past simple ಅನ್ನ ತಗೊಂಡಿದ್ದೀನಿ ಡಬಲ್ ಕೋಟ್ಸ್ ಅಲ್ಲಿ, ರೈಟ್? He ate pizza. Past simple ಅನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಅದು ಸಹ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ನಾವು ಕನ್ವರ್ಟ್ ಮಾಡ್ತೀವಿ, ರೈಟ್? See here,
he ate pizza, ಅವನು ಪಿಜ್ಜಾ ತಿಂದಿದ್ದ, ರೈಟ್. ಪಾಸ್ಟ್ ಅಲ್ಲಿ ಇದೆ. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬರೆದಾಗ he had eaten, had ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್. ಈಟ್ ಬೇಸ್ ವರ್ಬ್, ಏಟ್ ಪಾಸ್ಟ್ ಸಿಂಪಲ್ ಆಗುತ್ತೆ, eaten ಏನಾಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಹಿಯರ್ he had eaten pizza, right. See the next example. Past perfect tense. Past perfect tense ಅನ್ನೇ ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? See the example. She had worked a lot. ಅವಳು ತುಂಬಾ ಕೆಲಸವನ್ನು ಮಾಡಿದ್ದಳು, ರೈಟ್. ನೋ ಚೇಂಜ್, ಏನು ಚೇಂಜ್ ಆಗೋದಿಲ್ಲ, ನೋ ಚೇಂಜ್, ರೈಟ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಬರಿಬೇಕು ಇದನ್ನು ಕೂಡ. ಶಿ ಹ್ಯಾಡ್ ವರ್ಕ್ಡ್ ಲಾಟ್, ರೈಟ್. ಈ ಡೈರೆಕ್ಟ್ ಸ್ಪೀಚ್ ಅಲ್ಲಿರೋ ಪಾಸ್ಟ್ ಪರ್ಫೆಕ್ಟ್ ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೆದಾಗ ಏನು ಚೇಂಜಸ್ ಆಗೋದಿಲ್ಲ, ರೈಟ್. ಶಿ ಹ್ಯಾಡ್ ವರ್ಕ್ಡ್ ಲಾಟ್. ನೆಕ್ಸ್ಟ್ ಶಿ ಹ್ಯಾಡ್ ಫಿನಿಶ್ಡ್ ಹೋಮ್ ವರ್ಕ್. ಇಲ್ಲಿ ಕೂಡ ಶಿ ಹ್ಯಾಡ್ ಫಿನಿಶ್ಡ್ ಹೋಮ್ ವರ್ಕ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿರೋ ಡೈರೆಕ್ಟ್ ಸ್ಪೀಚ್ ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸಿ ಹಿಯರ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಸಿಂಪಲ್, ಪಾಸ್ಟ್ ಪರ್ಫೆಕ್ಟ್ ಈ ಮೂರನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. ರಿಮೆಂಬರ್ ದಿಸ್. ನೆಕ್ಸ್ಟ್, I have been waiting here for 3 hours. So this is in present perfect continuous. ಹಿಂದೆ ನಡೆದಿರುವ ಘಟನೆ ಈ ವರ್ತಮಾನದಲ್ಲೂ ಕೂಡ ಮುಂದುವರೆದಿದೆ ಅಂತ ಅರ್ಥ. ಪ್ರೆಸೆಂಟ್ ಅಲ್ಲೂ ಕಂಟಿನ್ಯೂ ಆಗಿದೆ. ನಾನು 3 ಗಂಟೆಗಳಿಂದ ವೇಟ್ ಮಾಡುತ್ತಾ ಇದ್ದೇನೆ. ಓಕೆ, ಹೌ ಟು ರೈಟ್ ಇನ್ ಇಂಡೈರೆಕ್ಟ್? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಇಂಡೈರೆಕ್ಟ್ ಅಲ್ಲಿ ಬರೆದಾಗ ಸಿಯರ್ I had been, ಇಲ್ಲಿ have been ಇದ್ದಿದ್ದು had been ಆಗುತ್ತೆ. ಓಕೆ, I had been waiting here for 3 hours. ನಾನು 3 ಗಂಟೆಗಳಿಂದ ವೇಟ್ ಮಾಡುತ್ತಾ ಇದ್ದೆ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. I was swimming earlier. ನಾನು ಈ ಹಿಂದೆ ಈಜುತ್ತಾ ಇದ್ದೆ. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ವಿ ರೈಟ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದನ್ನು ಕೂಡ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಆಗುತ್ತೆ. I had been swimming earlier. ನಾನು ಈ ಹಿಂದೆ ಈಜುತ್ತಾ ಇದ್ದೆ. ಓಕೆ, here what is the structure? had plus been plus ing form of the verb ಯೂಸ್ ಮಾಡ್ತೀವಿ. ಓಕೆ, ಕಂಟಿನ್ಯೂಸ್ ಇದ್ದಾಗ. ನೆಕ್ಸ್ಟ್, I had been living in Delhi. I had been, this is in past perfect, right? Past perfect ಅನ್ನ ಇಂಡೈರೆಕ್ಟ್ ಅಲ್ಲಿ ಬರೆದಾಗ so there is no change. I had been living in Delhi ಇದೇ ಆಗುತ್ತೆ. So there is no change. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಏನು ಬದಲಾವಣೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್, he will run. This is in future simple, right? ಫ್ಯೂಚರ್ ಸಿಂಪಲ್ ಇದ್ದಿದ್ದು ಇಂಡೈರೆಕ್ಟ್ ಅಲ್ಲಿ ಬರೆದಾಗ will ಇದ್ದಿದ್ದು ಏನಾಗುತ್ತೆ? he would run. ಓಕೆ, she can eat. ಅವಳು ತಿನ್ನಬಹುದು. she could eat. ಓಕೆ, ಇಲ್ಲಿ could ಆಗುತ್ತೆ ಇಂಡೈರೆಕ್ಟ್ ಅಲ್ಲಿ ಕನ್ವರ್ಟ್ ಮಾಡಿದಾಗ. ನೆಕ್ಸ್ಟ್, ಫ್ಯೂಚರ್ ಪ್ಲಸ್ ಗೋಯಿಂಗ್ ಟು. ಸಿಯರ್ ಫ್ಯೂಚರ್ ಅಲ್ಲಿ ನಾವೇನಾದ್ರೂ ಆಕ್ಷನ್ ಕ್ರಿಯೆಯನ್ನ ಪ್ಲಾನ್ ಮಾಡಿದಾಗ, ರೈಟ್, ಈ ಫ್ಯೂಚರ್ ಅಲ್ಲಿ ನಾವು ಈ ತರ ಮಾಡ್ಬೇಕು ಅಂತ ಏನ್ ಪ್ಲಾನ್ ಮಾಡ್ತೀವಲ್ಲ ಅವಾಗ ಗೋಯಿಂಗ್ ವರ್ಬ್ ಬಿ ಪ್ಲಸ್ ಗೋಯಿಂಗ್ ಟು ಯೂಸ್ ಮಾಡ್ತೀವಿ. ಓಕೆ, ಗೋಯಿಂಗ್ ಪ್ಲಸ್ ಇನ್ಫಿನಿಟಿವ್ ಟು ಪ್ಲಸ್ ಬೇಸ್ ಫಾರ್ಮ್ ಆಫ್ ದ ವರ್ಬ್. ಫಾರ್ ಎಕ್ಸಾಂಪಲ್, ದೇ ಆರ್ ಗೋಯಿಂಗ್ ಟು ಪ್ಲೇ ಕ್ರಿಕೆಟ್. ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ ಮುಂದೆ, ರೈಟ್. ದೇ ಪ್ಲಾನ್ಡ್ ಟು ಪ್ಲೇ ಕ್ರಿಕೆಟ್ ಇನ್ ಫ್ಯೂಚರ್. ಆ ಟೈಮಲ್ಲಿ ನಾವು ಈ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತೀವಿ. ಬಿ ಪ್ಲಸ್, this is R is the B verb, right? Going plus infinitive to play. I am going to buy something, like that. They are going to play cricket. See here, indirect ಅಲ್ಲಿ ಬರೆದಾಗ R ಇದ್ದಿದ್ದು ಏನಾಗುತ್ತೆ? They were going to play cricket. R ಇದ್ದಿದ್ದು were ಆಗುತ್ತೆ. I am going to play cricket. I am ಇದ್ದಿದ್ದು ಏನಾಗುತ್ತೆ? I was going to play cricket. Okay, this is all about direct and indirect speech. I hope this is clear to you. See you in the next video.